8%. ನ್ಯಾಷನಲ್ ಆವರೇಜ್ ಇದೆಯಲ್ಲ 60% ಇದೆ. ನಮ್ಮಲ್ಲಿ 68% ತಗೋತಾ ಇದ್ದೀವಿ. ಅಂದರೆ 8% ಜಾಸ್ತಿ, ರಾಷ್ಟ್ರೀಯ ಸರಾಸರಿಗಿಂತ 8% ಜಾಸ್ತಿ. ಅಷ್ಟು ನೀರನ್ನು ಬಳಸ್ಕೊತಾ ಇದ್ದೀವಿ. ಇವತ್ತು ಬರಗಾಲಕ್ಕೆ 236 ತಾಲೂಕುಗಳಿದ್ದಾವೆ ನಮ್ಮಲ್ಲಿ. 236 ತಾಲೂಕುಗಳಿದ್ದಾವೆ. 236 ತಾಲೂಕುಗಳಲ್ಲಿ 40 ತಾಲೂಕುಗಳು ಬಹಳ ಕಷ್ಟದಲ್ಲಿರ್ತಕ್ಕಂಥ ತಾಲೂಕು. 4 ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹದಿನೈದು ತಾಲೂಕುಗಳು ಕ್ಲಿಷ್ಟಕರವಾಗಿರ್ತಕ್ಕಂಥ ತಾಲೂಕುಗಳು, 33 ತಾಲೂಕುಗಳು ಅರೆ ಕ್ಲಿಷ್ಟಕರ. ಅಂದರೆ 144 ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿರ್ತಕ್ಕಂಥ ತಾಲೂಕು. 144 ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿದ್ದಾವೆ. ಇನ್ನು ಉಳಿದವೆಲ್ಲ ಅತಿ ಕಷ್ಟದಲ್ಲಿದ್ದಾವೆ, ಕ್ಲಿಷ್ಟಕರವಾಗಿದ್ದಾವೆ, ಅರೆ ಕ್ಲಿಷ್ಟಕರವಾಗಿದ್ದಾವೆ. ಬೆಂಗಳೂರಿನ ಸುತ್ತಮುತ್ತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಈ ಜಿಲ್ಲೆಗಳಲ್ಲಿ ಯಾವಾಗಲೂ ಅಂತರ್ಜಲ ಬಹಳ ಕಡಿಮೆ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಕಾಲದಲ್ಲಿ ಕೋಲಾರದಲ್ಲಿ 1200ರಿಂದ 1500 ಅಡಿ ಹೋಗ್ಬೇಕಾಗಿತ್ತು. 1200ರಿಂದ 1500. ನಸೀರ್ ಅಹಮದ್ ಇಲ್ಲೇ ಇದ್ದಾರೆ, ಕೋಲಾರದವರು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಕೃಷ್ಣ ಬೈರೇಗೌಡ, ರಮೇಶ್ ಕುಮಾರು, ನಜೀರ್ ಅಹಮದ್ದು, ಮುನಿಯಪ್ಪ ಇವರೆಲ್ಲ ಬಂದು ನನ್ನ ಹತ್ರ, ನಾನು 2013ರಿಂದ 18ರವರೆಗೆ ಚೀಫ್ ಮಿನಿಸ್ಟರ್ ಇರುವಾಗ ಬಂದು ಈ ಸುಯೇಜ್ ವಾಟರ್ ಇದೆಯಲ್ಲ ಇದನ್ನ ಹೆಂಗೆ ಬಳಸ್ಕೊಳ್ಳೋದು ಅಂತಕ್ಕಂಥ ಕೆಲಸ ಮಾಡಿದ್ರು. ನಾನು ಹೇಳಿದೆ ಇದನ್ನ ಇದನ್ನ ಒಂದು ಸಲಹೆ ಕೊಟ್ಟರು. ಇದನ್ನು ಉಪಯೋಗಿಸ್ಕೊಂಡು ಕೆ ಸಿ ವ್ಯಾಲಿ, HN ವ್ಯಾಲಿ ಮತ್ತು ರುಸ್ಬಾವತಿ ವ್ಯಾಲಿ, ಇದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ, ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ. ನಾನು ಕೂಡಲೇ ಒಪ್ಪಿಗೆ ಕೊಟ್ಟೆ. ಇವತ್ತು HN ವ್ಯಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿರ್ತಕ್ಕಂಥ ಕೆಲಸ ಆಗಿದೆ. ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದ್ರೆ, ಈಗ 200 ಅಡಿ 300 ಅಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ. 200 ಅಡಿ 300 ಅಡಿ ಒಂದು ಕಾಲದಲ್ಲಿ 1200ರಿಂದ 1500 ಅಡಿ ತೋಡಬೇಕಾಗಿತ್ತು. ಈಗ HN ವ್ಯಾಲಿ ಮಾಡಿದ ಮೇಲೆ, ಅಲ್ಲ KC ವ್ಯಾಲಿ ಮಾಡಿದ ಮೇಲೆ ನೀರು ಅಂತರ್ಜಲ ಮೇಲಕ್ಕೆ ಬಂದಿದೆ. ಅಂತರ್ಜಲ ಮೇಲಕ್ಕೆ ಬಂದಿರೋದ್ರಿಂದ ನಿಮಗೆ ಬೋರ್ವೆಲ್ಗಳು ತೋಡೋದು ಕೂಡ ಕಡಿಮೆ ಆಯಿತು. ಕಡಿಮೆ ಇದರಲ್ಲಿ ಅಂತರ್ಜಲ ಸಿಗ್ತದೆ. ಇದನ್ನು ವಿರೋಧ ಮಾಡಿದವರು ಇದ್ರು, ನೀವೆಲ್ಲ ತಿಳ್ಕೋಬೇಕು. ಇದನ್ನು ಈಗಲೂ ವಿರೋಧ ಮಾಡ್ತಾರೆ. ಈಗಲೂ ವಿರೋಧ ಮಾಡ್ತಾರೆ. ಕೋರ್ಟ್ಗೆಲ್ಲ ಹೋಗಿದ್ರು. ಇದರಿಂದ ತೊಂದರೆ ಆಗ್ತದೆ, ಪ್ರಾಣಿಗಳಿಗೆ ತೊಂದರೆ ಆಗ್ತದೆ, ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ, ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು. ನೋಡಿ, ಇಂಥ ಜನರು ಇದ್ದಾರೆ. ನೋಡಪ್ಪ, ರೈತ ಸಂಘದವರು ನೀವೆಲ್ಲ ತಿಳ್ಕೋಬೇಕು ಇದನ್ನೆಲ್ಲ. ಅವ್ರಿಗೂ ಸಪೋರ್ಟ್ ಮಾಡೋದು. ಆಮೇಲೆ ರೈತರ ಮಕ್ಕಳು ಅವರು
ರೈತರ ಮಕ್ಕಳು ಬೇರೆ ದೇಶದವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಹುಶಃ ಏಷ್ಯಾ ಖಂಡದಲ್ಲೇ ಮೊದಲು ಮಾಡಿರ್ತಕ್ಕಂಥದ್ದು ಇದು, ನೀರನ್ನ ಬಳಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಈ ಸಾರಿ ಋಷಭಾವತಿ ವ್ಯಾಲಿಗೂ ಕೂಡ ನಮ್ಮ ಸರ್ಕಾರದಲ್ಲಿ ಅನುಮತಿಯನ್ನು ಕೊಟ್ಟು ನಾವು 1081 ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಚಿಕ್ಕಮಗಳೂರು, ಆಮೇಲೆ ಅಲ್ಲ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ತುಮಕೂರು, ಇವೆಲ್ಲ ನಾವು ಮಾಡಿರೋದು ಯಾಕೆ ಅಂತಂದ್ರೆ ಅಂತರ್ಜಲ ವೃದ್ಧಿ ಆಗಲಿ ಅಂತ. ಅಂತರ್ಜಲ ವೃದ್ಧಿಯಾಗಿ ಯಾಕಂತಂದ್ರೆ ನಮ್ಮಲ್ಲಿ ಇಷ್ಟೊಂದು ಬೋರ್ವೆಲ್ಗಳಿದಾವಲ್ಲ, ಮತ್ತೆ ಕೃಷಿ ಅವಲಂಬನೆ ಆಗಿರ್ತಕ್ಕಂಥದ್ದು, ಕೈಗಾರಿಕೆಗಳು ಅವಲಂಬನೆ ಆಗಿರ್ತಕ್ಕಂಥದ್ದು, ಈ ಅಂತರ್ಜಲ ಬಹಳಷ್ಟು ಆಗಿದ್ದಾವೆ. ಇದನ್ನ ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಿಂದ ನೀರನ್ನು ಬಳಸ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಬಹಳ ಕ್ಯಾಪ್ಷನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ. ನಮ್ಮ ಭವಿಷ್ಯ ಸುಧಾರಣೆ ಆಗಬೇಕಾದ್ರೆ, ಭವಿಷ್ಯ ಒಳ್ಳೇದಾಗಬೇಕಾದ್ರೆ ನೀರನ್ನ ನಾವು ರಕ್ಷಣೆ ಮಾಡಲೇಬೇಕು.